ಈ ಯೋಗಾಭ್ಯಾಸವನ್ನು ಮಾಡ್ತಾ ಹೋದಂತೆಲ್ಲ ನಿಮ್ಮಲ್ಲಿ ಮಾನಸಿಕ ಶಕ್ತಿ, ದೈಹಿಕವಾಗಿ ಒಳ್ಳೆಯ ಸದೃಢತೆ, ಒಳ್ಳೆಯ ಚಿಂತನೆ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಮಾತುಗಾರಿಕೆ, ಒಳ್ಳೆಯ ಜ್ಞಾನ ಸಂಪಾದನೆ, ಒಳ್ಳೆಯ ವಿಚಾರಗಳು, ಸಹಾಯ, ಸಹಕಾರ, ಕರುಣೆ, ದುಷ್ಟತನ ದೂರ ಆಗುವುದು, ಕೆಟ್ಟ ವಿಚಾರಗಳು ದೂರ ಆಗುವುದು, ಮನಸ್ಸಿನ ಭಾವನೆ ಉತ್ತಮ ರೀತಿಯಲ್ಲಿ ಪರಿವರ್ತನೆಯನ್ನು ಹೊಂದುವಂಥದ್ದು, ಹೀಗೆ ಹಲವಾರು ಅಂಶಗಳನ್ನು ಯೋಗಾಭ್ಯಾಸ ಮಾಡೋದರಿಂದ, ಜೊತೆಗೆ ಈ ರೀತಿ ಯೋಗ ನಿದ್ರದಲ್ಲಿ ಮಲ್ಕೊಂಡು ನೀವು ವಿಶ್ರಾಂತಿ ಮಾಡಿದರೆ ಯೋಗಾಭ್ಯಾಸದ ನಂತರ ರಕ್ತದ ಒತ್ತಡ ಕಡಿಮೆಯಾಗಿ ನಿಮ್ಮ ದೇಹದಲ್ಲಿ BP ಬಾರದೆ ಇದು ತಡೆಯುತ್ತೆ. ಹಾಗಾಗಿ ನಿತ್ಯವೂ ಕೂಡ ಯೋಗಾಭ್ಯಾಸದ ನಂತರದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ಶವಾಸನವನ್ನು ಮಾಡ್ತಾ ಬರಬೇಕು. ಈ ರೀತಿ ನೀವು ಅಭ್ಯಾಸ ಮಾಡಿದಂಗೆ ಏನಾಗುತ್ತೆ, ನಿಮ್ಮ ಆರೋಗ್ಯ ಅನ್ನುವಂಥದ್ದು ಒಳ್ಳೆಯ ಸುಸ್ಥಿತಿಯಲ್ಲಿರುತ್ತೆ. ಆರೋಗ್ಯ ಒಳ್ಳೆಯದಾಗಿದ್ದರೆ ಇಡೀ ಆವತ್ತಿನ ದಿನ ನಿಮಗೆಲ್ಲ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಕೈಕಾಲು ಒಳ್ಳಾಡಿಸಿ, ಕಾಲು ಕೂಡಿಸಿ, ಬಲಗಡೆಗೆ ಹೊರಳಿ, ಅಲ್ಲಿ ಸ್ವಲ್ಪ ಹಾಗೆ ವಿರಮಿಸ್ಬೇಕು, ಮೇಲೆ ಹೇಳ್ಬಾರ್ದು ಒಮ್ಮೆಟಿಗೆ. ಟರ್ನ್ ಯುವರ್ ರೈಟ್ ಸೈಡ್, ನಿಧಾನಕ್ಕೆ ಮೇಲೆ ಕುಳಿತುಕೊಳ್ಳಿ. ಬೆನ್ಮೂಳೆ ನೇರ ಇರಲಿ, ಕಣ್ಣು ಮುಚ್ಚಿ, ಎಡಗೈ ಈ ರೀತಿ ಚಿನ್ಮುದ್ರದಲ್ಲಿ ಇರಲಿ, ಎಡಗೈ ಬೆನ್ಮೂಳೆ ನೇರ ಇರಲಿ, ಬಲಗೈ ನಾಸಿಕ್ ಮುದ್ರದಲ್ಲಿ. ಸ್ಲೋಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಕಣ್ಣು ಮುಚ್ಚಿಕೊಂಡು 5 ಬಾರಿ ಉಸಿರನ್ನ ತೆಗೆದುಕೊಂಡು ಬಿಡ್ತಾ ಕಾನ್ಸಂಟ್ರೇಟ್ ಆಗಿ ಮನಸ್ಸಿನ ಏಕಾಗ್ರತೆಗೆ ಪ್ರಾಣ ಪ್ಲಸ್ ಆಯಾಮ ಪ್ರಾಣಾಯಾಮ, ನಮ್ಮ ಉಸಿರು ಎಷ್ಟು ದೀರ್ಘವಾಗಿ ಒಳಗಡೆ ದೇಹಕ್ಕೆ ಒಳಗೋಗುತ್ತೆ ಅಷ್ಟು ನಿಮ್ಮ ಮನಸ್ಸು ಅನ್ನುವಂಥದ್ದು ಪರಿಪೂರ್ಣವಾಗಿ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ವಾತಾವರಣ ಮೂಡಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನೇಲ್ ಮುಖ ನೇರ ಇರಬೇಕು, ಕಣ್ಣು ಮುಚ್ಚಿರಬೇಕು. ಬಲಗೈಯನ್ನು ಯೂಸ್ ಮಾಡಿ, ಬಲಗೈ ಏಕಾಂತದಲ್ಲಿ ಕಪಾಲಭಾತಿಯನ್ನು ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಮನಸ್ಸು, ಹೃದಯಕ್ಕೆ ಒಳ್ಳೆ ರೀತಿಯಾದಂಥ ರಕ್ತ ಸಂಚಾರ, ಬ್ರೈನ್ ಶೈನ್ ಇಸ್ ದಿ ಕಪಾಲಭಾತಿ. ನಿಮ್ಮ ಒಂದು ಮನಸ್ಥಿತಿ ಭಾಳ ಗಟ್ಟಿಗೊಳ್ಳಲಿಕ್ಕೆ, ಆರೋಗ್ಯವಂತ ದೇಹ ಮತ್ತು ಮನಸ್ಸನ್ನು ಹೊಂದಲಿಕ್ಕೆ ಪ್ರಾಣಾಯಾಮದಲ್ಲಿ ಕಪಾಲಭಾತಿ ಭಾಳ ಕೆಲಸ ಮಾಡುತ್ತೆ. ನಮ್ಮ ಹೃದಯಕ್ಕೆ ಒಳ್ಳೆಯ ರಕ್ತ ಸಂಚಾರ ಆಗುತ್ತೆ, ಒಳ್ಳೆಯ ಆರೋಗ್ಯವಂತ ಮನಸ್ಸು, ದೇಹ, ಬೊಜ್ಜು ಕೂಡ ಕಂಟ್ರೋಲಿಗೆ ಬರುತ್ತೆ ಡೈಲಿ ನೀವು ಕಪಾಲಭಾತಿ ಮಾಡೋದ್ರಿಂದ. ಸುದೀರ್ಘವಾಗಿ ಉಸಿರು ತಗೊಳ್ಳಿ, ಪೂರ್ಣ ಉಸಿರು ಹೊರಗೆ ಹಾಕಿ. ನಿನ್ನೆ ಮಾಡಿದಂತಹ ಕೂಲಿಂಗ್ ಪ್ರಾಣಾಯಾಮಗಳನ್ನು ಮಾಡೋಣ. 2 ಕೈಗಳು ಈ ರೀತಿ ಚಿನ್ಮುದ್ರದಲ್ಲಿರಲಿ. 2 ಕೈಗಳು ನಾಲ್ಗೆ ಹೊರಳೆಯನ್ನು ಸುತ್ತಿ ಸೀತಳಿ
ನಾಲಿಗೆಯ ಸಂದಿಂದ ಉಸಿರನ್ನ ನಿಧಾನಕ್ಕೊಳಗೆ ಎಳ್ಕೊಳ್ಳಿ. ದೇಹದ ಉಷ್ಣವನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಶೀತಳಿ ಪ್ರಾಣಾಯಾಮ. ಬಾಯಿ ಮುಚ್ಚಬೇಕು, ನಾಲಿಗೆ ಒಳಗೆ ತೊಗೊಂಡು ಆ ಲಾಲಾರಸ ನುಂಗ್ಕೊಂಡು ಮೂಗಿನಿಂದ ಉಸಿರು ಹೊರಗೆ ಹಾಕಬೇಕು. ಮತ್ತೊಂದು ಬಾರಿ ಇನ್ನೇಲ್, ಉಸಿರು ಬಿಡಿ. ಓಕೆ, ನೆಕ್ಸ್ಟು ಶೀತ್ಕಾರಿ, ನಾಲಿಗೆಯನ್ನು ಒಳಗೆ ಮಡಚಿ. ನೋಡಿ, ನಾಲಿಗೆಗೆ ಯಾವಾಗೂ ನೀವು ವ್ಯಾಯಾಮ ಮಾಡಿಲ್ಲ, ಈಗ ಮಾಡ್ತೀರಿ, ಹೌದಾ? ಜೋರಾಗಿ ಹೇಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಾದಂತ, ಹಲ್ಲುಗಳ ಸಂಧಿಯಿಂದ ಜೋರಾಗಿ ಹೇಳ್ಕೊಳ್ಳಿ. ನೋಡಿ, ಮೌತ್ ಪ್ರೆಸ್ ಆಗುತ್ತೆ, ಬಾಯಿ ತಣ್ಣಗಾಗುತ್ತೆ, ಯಾವುದಿಲ್ಲ, ನ್ಯಾಚುರಲಾಗಿ ಗಮನಿಸ್ತೀವಿ. ಓಕೆ, ರಿಲ್ಯಾಕ್ಸ್. ಎಲ್ಲರೂ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಣು ಮುಚ್ಚಿ ದೇವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಎಂಡಿಂಗ್ ಒಂದು ಶಾಂತಿ ಮಂತ್ರದೊಂದಿಗೆ ಯೋಗ ಕ್ಲಾಸನ್ನು ಮುಕ್ತಾಯಗೊಳಿಸೋಣ. ಕಣ್ಣು ಮುಚ್ಚಬೇಕು. ಕಾನ್ಸಂಟ್ರೇಟ್ ಯುವರ್ ಮೈಂಡ್. ಪ್ರಾರ್ಥನಾ ಹಂತದಲ್ಲಿ ಏಕತಾ ಭಾವದಿಂದ, ಅರ್ಪಣಾ ಭಾವದಿಂದ, ಭಕ್ತಿ ಭಾವನೆಯಿಂದ ನಾನು ಹೇಳಿಕೊಟ್ಟಂತೆ ಶಾಂತಿ ಮಂತ್ರವನ್ನು ಹೇಳಿ ನಿಮ್ಮ ಮನೆ ದೇವರನ್ನು, ತಂದೆ ತಾಯಿಗಳನ್ನು ಅಂತರಾತ್ಮದಲ್ಲಿ ನೆನೆಸ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ, ಜೀವರಕ್ಷಕಂ ಶಾಂತಿ, ಭಾವರಕ್ಷಕಂ ಶಾಂತಿ, ದೈವರಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಕೈಯನ್ನು ಹಿಂದೆ ತೆಗೆದುಕೊಳ್ಳಿ. ಮುಂದೆ ಬಾಗಿ ಭೂಮಿತಾಯಿಗೆ ನಮಸ್ಕಾರವನ್ನು ಮಾಡಿ ಹಣೆ ಹಚ್ಚಿ, ನಮಗೆಲ್ಲ ಅನ್ನ ನೀರು ಗಾಳಿ ಕೊಡುವಂತಹ ಭೂಮಿತಾಯಿ ನಿನಗೆ ನಮೋಂ ನಮಃ ಅಂತೇಳಿ ಭಕ್ತಿ ಭಾವನೆಯೊಂದಿಗೆ ಭೂಮಿತಾಯಿಯನ್ನು ಬೇಡಿಕೊಳ್ಳಿ. ಭೂಮಿತಾಯಿ ಇದ್ದರೆ ಮಾತ್ರ ನಾವೆಲ್ಲರೂ ಮತ್ತೆ ಮೇಲೆ ಬನ್ನಿ. ಮೇಲಕ್ಕೆ ಚಪ್ಪಳೆ ತಟ್ಟಿ, ಕೈ ಉಜ್ಜಿ ಮೇಲೆ. ಆ ಒಂದು ಕೈ ಉಜ್ಜಿದ ನಂತರ ಆ ಒಂದು ಶಾಖವನ್ನು ಮುಖದ ಭಾಗಕ್ಕೆ ಪಸರಿಸ್ಕೊಳ್ಳಿ. ಕಣ್ಣಿನ ಮೇಲೆ ತನ್ನಿ, ಹಣೆಯ ಭಾಗವನ್ನು ಪ್ರೆಸ್ ಮಾಡ್ಕೊಳ್ಳಿ. ಗಂಟಲಿನ ಕೆಳಭಾಗ ಥೈರಾಯ್ಡ್ ಗ್ರಂಥಿ, ಮುಂದೆ ಬಾಗಿ ಕತ್ತಿನ ಹಿಂಬದಿ. ಓಕೆ, ಎಂಡಿಂಗ್ ಯೋಗ ಕ್ಲಾಸಿನ ಎಂಡಿಂಗ್ ಚಪ್ಪಾಳೆ. 1 2 3 4 5. 1 2 3 4 5. 1 2 3 4 5. ರೆಡಿ? 1 2 3 ಹಾ. 1 2 3 ಹಾ. 1 2 3 ಹಾ. ಪೂರ್ಣ. ಕೈಯನ್ನು ಈ ಥರ ಫಸ್ಟ್ ಕೊಡೋದು. ಎರಡು ಕೈಗಳು ಜೋರು ಕೊಡುವಿ.
ಬಟ್ಟಲಾಕಾರದಲ್ಲಿ ತನ್ನಿ. ಓಕೆ, ನೆಕ್ಸ್ಟ್ 1 2 3 ಚಪ್ಪಾಳೆ. 1 2 3 1 2 3 1 2 3 1 2 3 1 2 3 1 2 3 1 2 3 1 2 3 1 2 3. ಓಕೆ, ರಿಲ್ಯಾಕ್ಸ್. ಹೀಗೆ ನಿತ್ಯವೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಹೋದಂಗೆ ನಿಮ್ಮ ಜೀವನ ಶೈಲಿ ಬದಲಾಗುತ್ತೆ. ಒಳ್ಳೆಯ ರೀತಿಯಿಂದ ಆರೋಗ್ಯವನ್ನು ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. ಒಳ್ಳೆಯ ದೇಹ ಮತ್ತು ಮನಸ್ಸು ನಿಮ್ಮದಾಗುತ್ತೆ. ಇದು ನಿತ್ಯ ನಿರಂತರವಾಗಿ ಯೋಗಾಭ್ಯಾಸ ಮಾಡ್ತಾ ಹೋದಂತೆಲ್ಲ ನೀವುಗಳು ಈ ಒಂದು ಸಮಾಜದಲ್ಲಿ ವಿಶೇಷವಾಗಿ ಗುರುತಿಸ್ಕೊಳ್ತೀರಿ. ನಿಮ್ಮ ನಡೆನುಡಿ ಚೇಂಜ್ ಆಗುತ್ತೆ, ನಿಮ್ಮ ದೇಹದ ಆಕಾರ ವಿಕಾರ ಚೇಂಜ್ ಆಗುತ್ತೆ. ಜೀವನ ಶೈಲಿ, ಒಳ್ಳೆಯ ವಿಧೇಯತೆ, ಒಳ್ಳೆಯ ಮನಸ್ಸು, ಗೌರವಿಸುವ ಮನೋಭಾವನೆ, ಇನ್ನೊಬ್ಬರಿಗೆ ಸಹಕಾರ ಮಾಡಬೇಕಂತಕ್ಕಂಥದ್ದು, ಯಾವುದಾದ್ರೂ ಮನಸ್ಸಿನಲ್ಲಿ ಬೇರೆಯವ್ರ ಬಗ್ಗೆ ದ್ವೇಷ ಅಸೂಯೆ ಇದ್ದರೆ ಅವೆಲ್ಲ ಕರಗಿ ಹೋಗ್ತದೆ. ಒಳ್ಳೆಯ ರೀತಿಯಿಂದ ಹೊಂದಾಣಿಕೆ ಮನೋಭಾವನೆ, ಪ್ರೀತಿ, ವಿಶ್ವಾಸ, ಆತ್ಮವಿಶ್ವಾಸ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಬೆಳವಣಿಗೆ ಹೊಂದುತ್ತಾ ಹೋಗುತ್ತೆ. ಇದನ್ನು ಎಲ್ಲಿ ಕೂಡ ಮಾರಾಟ ಮಾಡಲ್ಲ. ನಾನು ಇಲ್ಲಿವರೆಗೆ ಹೇಳಿದ್ದೇನೆ. ಎಲ್ಲಾದ್ರೂ ಅಂಗಡಿಯಲ್ಲಿ ಸಿಗುತ್ತಾ? ನೀವುಗಳು ನಿಮ್ಮ ಮನಸ್ಸಿನಿಂದ ನೀವೇ ಸ್ವತಃ ಅಭ್ಯಾಸ ಮಾಡೋದ್ರ ಮೂಲಕ ಯೋಗದಲ್ಲಿ ಇವುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಿತ್ಯ ನಿರಂತರ ಯೋಗಿಗಳಾಗಿ ಒಳ್ಳೆಯ ಆರೋಗ್ಯವಂತರಾಗಿ ಅಂತ ನಾನು ಈ ಮೂಲಕ ನಿಮಗೆ ಶುಭವನ್ನು ಕೋರ್ತಾ ಇದ್ದೀನಿ.